ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೇವಲ 10 ನಿಮಿಷಕ್ಕೆ ದೋಸೆ ಮತ್ತು ಚಟ್ನಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಗಂಟೆಗಟ್ಟಲೆ ನೆನೆಸಬೇಕು ಅನ್ನೋ ಅವಶ್ಯಕತೆ ಇಲ್ಲ. ತುಂಬ ಜಂಜಾಟ ಇಲ್ಲ, ತುಂಬ ಸೂಪರ್ ಆದಂಥ ತಿಂಡಿ ರೆಡಿ ಆಗುತ್ತೆ. ನೋಡಿ, ಬೆಳಗ್ಗೆ ಮುಂಚೆನೇ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಹಲೋ ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನನ್ನ ಹೆಸರು ರೇಖಾ, ನಾನಿರೋದು ಬೆಂಗಳೂರಲ್ಲಿ. ನನ್ನದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದು ಗೋಧಿ ನುಚ್ಚಿನ ಪಾಯಸ. ನನ್ನ ಕ್ಲೌಡ್ ಕಿಚನಲ್ಲಿ ಅತಿ ಹೆಚ್ಚು ಬೇಡಿಕೆ ಇರೋವಂಥ ಪಾಯಸ ಇದು. ತೆಂಗಿನಕಾಯಿ ಹಾಲನ್ನ ತೆಗೆದು ಮಾಡೋ ಅಂಥ ಈ ಒಂದು ಪಾಯಸನ ಕಸ್ಟಮರ್ ತುಂಬಾ ಇಷ್ಟಪಡ್ತಾರೆ. ನಾನು ಬೇರೆ ಬೇರೆ ವೆರೈಟಿ ಪಾಯಸಗಳು ಮಾಡಬೇಕು ಅಂದರೆ ಅವ್ರು ಬಿಡೋದಿಲ್ಲ. ನನಗೆ ಕಾಲ್ ಮಾಡಿ ಹೇಳ್ತಾರೆ, ದಯವಿಟ್ಟು ಗೋಧಿ ನುಚ್ಚಿನ ಪಾಯಸ ಕೊಡಿ, ಬೇರೆ ಏನು ಕೊಡಬೇಡಿ ನಮಗೆ ಅಂತ ಕೇಳ್ತಾರೆ. ಅಂದರೆ ಸ್ವೀಟಲ್ಲಿ ಬೇರೆ ಏನು ಬೇಡ, ಗೋಧಿ ನುಚ್ಚಿನ ಪಾಯಸ ಬೇಕು ಅಂತ ಕೇಳ್ತಾರೆ. ನೋಡಿ, ಇದೇ ಹದವಾಗಿ ನಾನು ಕ್ಲೌಡ್ ಕಿಚನ್ಗೋಸ್ಕರ ಇದೇ ಹದವಾಗಿ ನಾನು ಪಾಯಸನ ಮಾಡ್ತೀನಿ. ಬಹಳನೇ ರುಚಿಕರವಾಗಿರುತ್ತೆ. ಗೋಧಿ ಮತ್ತು ತೆಂಗಿನಕಾಯಿ ಹಾಲು, ಯಾವುದೇ ರೀತಿ ಶುಗರ್ನ ಬಳಸಲ್ಲ, ಒಳ್ಳೆ ಕ್ವಾಲಿಟಿ ಬೆಲ್ಲನ ಬಳಸ್ತೀನಿ. ಹಂಗಾಗಿ ಈ ಒಂದು ಪಾಯಸ ಎಲ್ರಿಗೂ ಫೇವ್ರೇಟು. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಕೇವಲ 10 ನಿಮಿಷದಲ್ಲಿ ದೋಸೆ ಮತ್ತು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಒಳ್ಳೆ ಹೆಲ್ತಿ ಬ್ರೇಕ್ಫಾಸ್ಟ್ ಇದು. ಈಗ ಮೊದಲಿಗೆ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಈ ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಆಗೋವಷ್ಟು ಮೀಡಿಯಮ್ ರವೆನ ತೊಗೊಂಡಿದ್ದೀನಿ. ನೀವು ಚಿರೋಟಿ ರವೆ ಕೂಡ ಬಳಸ್ಬೋದು, ತೊಂದರೆ ಇಲ್ಲ. ನಾನಿಲ್ಲಿ ಮೀಡಿಯಮ್ ರವೆನ ಹಾಕ್ತಾ ಇದ್ದೀನಿ. 2 ಚಮಚ ಆಗೋವಷ್ಟು ಪೋಹನ ತೊಳೆದು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೆ 10 ನಿಮಿಷಗಳ ಕಾಲ. ಈಗ ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಚೆನ್ನಾಗಿ ಹುಳಿ ಬಂದಿರೋ ಅಂಥ ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಹುಳಿ ಬಂದಿರಬೇಕು. ಸೇಮ್ ನೀವು ರವೆ ಯಾವ ಕಪ್ಪಲ್ಲಿ ತೊಗೊಳ್ತೀರಾ ಅದೇ ಕಪ್ಪಿನ ಅಳತೆಯಲ್ಲಿ ಮೊಸರನ್ನು ತೊಗೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದನ್ನು ರುಬ್ಕೊಳ್ಳಿಕ್ಕೆ ಬೇಕಾಗುವಷ್ಟು ನೀರು. ಈಗ ಇದನ್ನು ನೈಸಾಗಿ ರುಬ್ಕೊಬರಬೇಕು. ಚೆನ್ನಾಗಿ ನೈಸಾಗಿ ರುಬ್ಕೊಬರಬೇಕು. ನೋಡಿ, ರುಬ್ಬಿದ್ದಾಯಿತು. ನಮಗೆ ದೋಸೆ ಹಿಟ್ಟಿನದ ಈ ರೀತಿ ಇರಬೇಕು. ಈ ರೀತಿ ಇದ್ದರೆ ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ, ಇದೇ ಹದವಾಗಿರಬೇಕು. ತುಂಬ ನೀರಾಗಿ ಕೂಡ ಇರಬಾರ್ದು. ಇದಕ್ಕೆ ನಾವು ಯಾವುದೇ ರೀತಿ ಅಕ್ಕಿ ಹಿಟ್ಟನ್ನು ಬಳಸೋಂಗಿಲ್ಲ. ಅದಕ್ಕೆ ಈಗ ನಾನು ಇದನ್ನು ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದ್ದಾಯಿತು. ಇದನ್ನ ಇವಾಗ ನಾನು ತೆಗೆದು ಸೈಡಲ್ಲಿ ಇಡ್ತೀನಿ. ಮೊದಲಿಗೆ ಚಟ್ನಿ ಮಾಡ್ಕೋಬೇಕು. ದೋಸೆ ಆಮೇಲೆ ಹಾಕ್ಕೊತೀನಿ. ಸಿಂಪಲ್ ಆದಂಥ ಚಟ್ನಿ ಮಾಡ್ತಾ ಇದ್ದೀನಿ. ಆದರೆ ತಿನ್ನಲಿಕ್ಕೆ ಮಾತ್ರ ಬಹಳನೇ ಟೇಸ್ಟಿ ಆಗಿರುತ್ತೆ. 1 ಕಪ್ ಆಗುವಷ್ಟು ತೆಂಗಿನ ತುರಿ, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೀನಿ. ಒಂದು 6 ರಿಂದ 7 ಹಸಿಮೆಣಸಿನ್ಕಾಯಿ, ಒಂದು 2 ರಿಂದ 3 ಇಳ್ಕು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕಡಲೆ ಬೀಜ. 3 ಜನಕ್ಕಾಗುವಷ್ಟು ಚಟ್ನಿನ ಮಾಡ್ತಾ ಇದ್ದೀನಿ ನಾನು ತುಂಬ ಚಟ್ನಿ ರೆಸಿಪಿಗಳೆಲ್ಲ ತೋರಿಸಿದ್ದೀನಿ ನನ್ನ ವಿಡಿಯೋದಲ್ಲಿ. ಪ್ಲೀಸ್ ಒಂದ್ಸಲ ಚೆಕ್ಔಟ್ ಮಾಡಿ. ಇನ್ನು ಪಾಯಸ ರೆಸಿಪಿ ಖಂಡಿತ ನೀವೊಂದ್ಸಲ ಟ್ರೈ ಮಾಡಿ. ತುಂಬ ಜನ ಇಷ್ಟಪಡ್ತಾರೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈಗ ಚಟ್ನಿನ ನುಣ್ಣಗೆ ರುಬ್ಕೊಬರ್ತೀನಿ. ನಾನು ಇದೆಲ್ಲ ಮಾಡೋ ಅಷ್ಟರಲ್ಲಿ ನನಗೆ ಆಫ್ಲೈನ್ ಒಂದು ಆರ್ಡ್ರ್ ಬಂತು, ಆಲೂ ಪರೋಟ ಮಾಡಲಿಕ್ಕೆ. ಜಸ್ಟ್ ಆಲೂನ ಬೇಯಿಸಿಟ್ಟಿದ್ದೆ, ತುಂಬಾ ಸುಡ್ತಾ ಇತ್ತು. ಹಂಗಾಗಿ ಅದನ್ನು ಸ್ಮ್ಯಾಶ್ ಮಾಡಿ ಚೆನ್ನಾಗಿ ತಣ್ಣಗಾಗಲಿಕ್ಕೆ ಬಿಟ್ಟೆ ಫ್ಯಾನ್ ಕೆಳಗಡೆ. ಅದಾದಮೇಲೆ ಇದಕ್ಕೆ ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ, ಸಾಬೂತ್ ಜೀರಾ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಹಾಕಿ ಈಗ ಆಲೂ ಪರೋಟನ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಗ್ರೀನ್ ಚಟ್ನಿ ಕೂಡ ಫಟಾಫಟ್ ಅಂತ ಮಾಡ್ಕೊಂಬಿಟ್ಟೆ. ಯಾಕೆಂದರೆ ತುಂಬ ಬೇಗ ಕೊಡಬೇಕಾಗಿತ್ತು, ಕೇವಲ 10 ನಿಮಿಷ ಕೊಟ್ಟಿರೋ ಟೈಮ್ನ. ಹಂಗಾಗಿ ಆಲೂ ಪರೋಟನ ಮಾಡಿಕೊಂಡೆ. ಈಗ ಇದನ್ನು ಪ್ಯಾಕ್ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅದಾದಮೇಲೆ ದೋಸೆ ಮಾಡೋಣ ಅಂತ. ಇದೇ ರೀತಿ ಆರ್ಡ್ರ್ಗಳು ಬರ್ತಾನೆ ಇರುತ್ತೆ. ನೋಡಿ, 2 ಆಲೂಗಡ್ಡೆ ಪರೋಟ ಬಂದಿತ್ತು. ಆಲೂ ಪರೋಟ ಅದನ್ನು ಮಾಡಿ ಕೊಡ್ತಾ ಇದ್ದೀನಿ. ಮೊಸರು ಮತ್ತು ಚಟ್ನಿ ಜೊತೆ ನಾನು ಸರ್ವ್ ಮಾಡ್ತೀನಿ. ಬಿಸಿ ಬಿಸಿಯಾದಂಥ ಪರೋಟ ಪ್ಯಾಕ್ ಮಾಡೋದಕ್ಕೂ ತುಂಬಾ ಸುಡ್ತಾ ಇತ್ತು. ಆದರೂ ಕೂಡ ಪ್ಯಾಕ್ ಮಾಡಿದ್ದೀನಿ. ಪಕ್ಕದ ಮನೆಯವ್ರದ್ದು, ಜಾಸ್ತಿ ದೂರ ಏನಿಲ್ಲ. ಅವ್ರಿಗೆ ಬೇಗ ಇದನ್ನು ಹ್ಯಾಂಡ್ ಓವರ್ ಮಾಡಿ ಬರ್ತೀನಿ. ನೋಡಿ, ಈಗ ಅವ್ರಿಗೆ ತಿಂಡಿನ ಕೊಟ್ಟಿದ್ದಾಯಿತು. ನಾನು ಈಗ ದೋಸೆ ಹಿಟ್ಟಿಗೆ ನಾವು ಈನೋನ ಮಿಕ್ಸ್ ಮಾಡಬೇಕು. ನಾನು 1 ಈನೋ ಸ್ಯಾಶೆನ ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಮಾತ್ರ ಬಳಸ್ತೀನಿ, ಯಾಕೆಂದರೆ ತುಂಬ ಜಾಸ್ತಿ ಆಗುತ್ತೆ ಇದು ಒಂದು. ಅದಕ್ಕೋಸ್ಕರ 6-7 ಜನ ಇದ್ದರೆ ಇದನ್ನು 1ನ ಬಳಸ್ಕೊಳ್ಳಿ, ಇಲ್ಲಾಂದರೆ ಅದು ಜಾಸ್ತಿ ಆಗುತ್ತೆ. ಜಾಸ್ತಿ ಆದರೂ ಕೂಡ ಒಂದು ನಾವು ಮಾಡೋವಂಥ ಪದಾರ್ಥ ಹಾಳಾಗುತ್ತೆ. ಸ್ವಲ್ಪ ನೀರನ್ನ ಸೇರಿಸಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ನೋಡಿ ದೋಸೆ ಹಿಟ್ಟಿನದ ಈ ರೀತಿ ಇದ್ದರೆ ಸಾಕು, ಕರೆಕ್ಟಾಗಿ ಬರುತ್ತೆ ದೋಸೆ. ಇದಕ್ಕಿಂತ ತೆಳು ಬೇಡ, ಇದಕ್ಕಿಂತ ಗಟ್ಟಿ ಬೇಡ. ಈ ದೋಸೆನ ಹಾಕುವಾಗ ನಾವು ಬಳಿಯೋ ಅಂಥ ಅವಶ್ಯಕತೆ ಏನಿಲ್ಲ. ತುಂಬಾ ಚೆನ್ನಾಗಿ ಸ್ಪಾಂಜಿಯಾಗಿ ಬರುತ್ತೆ ಈ ದೋಸೆ. ತುಂಬ ಈಸಿ, ಮಾಡಲಿಕ್ಕೆ ಕೂಡ ತುಂಬಾ ಸುಲಭ ಇದು. ತವಾ ಕಾದಿತ್ತು, ಹಂಗಾಗಿ ನಾನು ದೋಸೆನ ಹಾಕ್ಕೊಂಡೆ. ನೋಡಿ ಮಗ್ಚಾಕಿ ತೋರಿಸ್ತೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಈ ಥರ ಕಲರ್ ಬರುತ್ತೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ದೋಸೆ ಮಾತ್ರ. ಎಲ್ರಿಗೂ ದೋಸೆ ಚಟ್ನಿ ತುಂಬಾ ಇಷ್ಟ ಆಯಿತು ನಮ್ಮ ಮನೇಲಿ. ಈಗ ದೋಸೆನ ಮತ್ತಿನ್ನೊಂದು ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಈ ಥರ ದೋಸೆ. ಕೇವಲ 5 ರಿಂದ 10 ನಿಮಿಷ ಸಾಕು ಟೈಮ್ ಇದಕ್ಕೆ. ನೋಡಿ ನಾನು ಮಾಡಿದಂಥ ದೋಸೆ ಇದು. ಬಹಳನೇ ಚೆನ್ನಾಗಿ ಬಂದಿತ್ತು ದೋಸೆ ಮಾತ್ರ. ಸ್ಪಾಂಜಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಕಡಲೆ ಬೀಜದ ಚಟ್ನಿ ಮಾಡಿದ್ದೆ. ಇದು ಕೂಡ ಚಟ್ನಿ ಖಾರವಾಗಿ ತುಂಬ ಚೆನ್ನಾಗಿತ್ತು. ನೋಡಿ ಒಂದು ದೋಸೆನ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಕಲರ್ ನೋಡಿ ದೋಸೆದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಾವುದೇ ರೀತಿ ಸಕ್ಕರೆ ಬೇಳೆ ಏನೂ ಹಾಕಿಲ್ಲ. ಕಲರ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಹುಳಿಯಾದಂಥ ಮೊಸರನ್ನ ತಗೋಬೇಕು ಯಾವುದಕ್ಕೂ. ಇಲ್ಲಾಂದರೆ ಬೆಳಗ್ಗೆ ಮುಂಚೆನೇ ಸ್ವಲ್ಪ ಆಚೆ ಇಡಿ, ಸ್ವಲ್ಪ ಹೊತ್ತು ಬೇಗ ಹುಳಿ ಬರುತ್ತೆ. ಯಾಕೆಂದರೆ ನಾವು ಇದನ್ನು ಯಾವುದೇ ರೀತಿ ಫರ್ಮೆಂಟೇಷನ್ ಮಾಡಲ್ವಲ್ಲ, ನೆನೆಸಿಡಲ್ವಲ್ಲ, ಹಂಗಾಗಿ ಚೆನ್ನಾಗಿ ಬರುತ್ತೆ ಹುಳಿ ಆಗಿರೋವಂಥ ಮೊಸರನ್ನ ಹಾಕಿದ್ರೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಪ್ಲೀಸ್ ಸ್ನೇಹಿತರೆ ನನಗೂ ಕೂಡ ಸಪೋರ್ಟ್ ಮಾಡಿ. ಇವತ್ತು ಸ್ವಲ್ಪ ಸಮಯ ಸಿಕ್ಕಾಗ ನಾನು ನನಗೆ ಬರೋ ಅಂಥ ರೇಟಿಂಗನ್ನು ಚೆಕ್ ಮಾಡ್ತಾ ಇದ್ದೆ. ಸ್ವಿಗ್ಗಿಯಲ್ಲಿ ಭಾಳಷ್ಟು ಚೆನ್ನಾಗಿ ರೇಟಿಂಗ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದೀರಾ ನನ್ನ ಒಂದು ಫುಡ್ಗೆ.